ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನೆಲ್ಲ ವಂದಿಸ್ತೀನಿ. यीशु मसीह के पवित्र नाम से मैं आप सबको वंदना करता हूँ। ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯನ ಧ್ಯಾನ ಮಾಡೋಣ. इस पवित्र समय में एक छोटा सा प्रार्थना करेंगे और उसके बाद परमेश्वर के वचन को ध्यान करेंगे। ಪ್ರೀತಿಯುಳ್ಳ ತಂದೆಯೇ, ಒಂದು ಬೆಲೆಯ ಮೇಲೆಗಾಗಿ ಸ್ತೋತ್ರ ತಂದೆ. ಒಂದು ದಿನವನ್ನು ಕಾಣಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇಷ್ಟೊಂದು ಜನ ತಂದೆ ಈ ಒಂದು ದಿನವನ್ನು ನೋಡಲಿಲ್ಲ, ಆದರೆ ನಿಮ್ಮ ನನಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಕೊಟ್ಟು ತನ್ನ ಆಶ್ರಯಿಸುತ್ತದೆ. ಸಮಯದಲ್ಲಿ ಯೋಬನ ಒಂದು ಜೀವಿತದಿಂದ ನಾವು ನೋಡ್ಬೇಕಾದ್ರೆ ನಾವು ಒಂದು ಮತ್ತೆ ಜೀವಿಸಲು ಕೃಪೆಯನ್ನು ಕೊಡು. ಸಮಯ ನಮ್ಗೆಲ್ಲ ಆಶ್ರಯಿಸಿಕೊಡು. ಯೇಸುಕ್ರಿಸ್ತನಲ್ಲಿ ಕೇಳ್ತೀನಿ ಪ್ರೀತಿಗಳ ತಂದೆ. ಇವತ್ತು ಬಂದು ನಾವು ಯೋಬು 15ನೇ ಅಧ್ಯಾಯದಿಂದ ಧ್ಯಾನ ಮಾಡಲಿದ್ದೇವೆ. आज हम लोग आयुब के 15वां अध्याय से ध्यान करेंगे। ಸೊ ಇಲ್ಲಿ ನೋಡಕ್ ಮುಂಚೆ ನಾನು ಬಂದು ಇದು ಬಂದು ಯೋಬಿಗೆ ಬಂದು ಎಲಿಯಾಫಸ್ ಅಂತ ಒಂದು ಫ್ರೆಂಡ್ ಅವ್ರು ಬಂದ ಇದಕ್ಕೆ ಉತ್ತರ ಕೊಡೋದು, ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. यहाँ पर आयुब ने जो है एलीफज नाम का अपना मित्र को कई सारी बातों का जवाब देता है। ಸೊ ಈ ಎಲಿಯಾಫಸ್ ಅಂದ್ರೆ ಯಾರಂತ ಒಂದ್ ಸ್ವಲ್ಪ ನೋಡೋಣ. एलीफज कौन है, थोड़ी देर हम ध्यान करेंगे। ಇವನು ನೋಡಿದಾಗ ಮೂರು ಜನದಲ್ಲಿ ಫಸ್ಟ್ ಗೆಳೆಯರಲ್ಲಿ ಫಸ್ಟ್ ಮಾತಾಡೋದು ಒಂದು ಎಲಿಯಾಫಸ್. ये वो व्यक्ति है जो 3 मित्रों ने आकर आयुब से बात करते हैं, उनमें से पहला व्यक्ति है जो आयुब से बात करता है। ಈ ಯೋಬನ ಒಂದು ಪುಸ್ತಕದಲ್ಲಿ 3 ಸನ್ನಿವೇಶದಲ್ಲಿ 3 ಸರಿ ಮಾತಾಡ್ತಾರೆ. आयुब के साथ लगभग 3 बार इसने बात करता है। ಫಸ್ಟ್ ಬಂದು ನೋಡಿದಾಗ 4ರಿಂದ 5 ಅಧ್ಯಾಯದಲ್ಲಿ ಫಸ್ಟ್ ಸ್ಪೀಚ್ ಅವ್ರದ್ದು ಕೊಡ್ತಾರೆ. सबसे पहला जो संदेश इसका 4 पद से लेकर 4 अध्याय से लेकर 5वां अध्याय में देखने को मिलता है। ಸೊ ಸ್ಪೀಚ್ ಅಲ್ಲಿ ಅವ್ರ ಮೈನ್ ಇದೆ ಅಂದ್ರೆ ಫೋಕಸ್ ಏನಂದ್ರೆ ಹೇಗೆ ಬಂದು ಏನು ಒಂದು ಪಾಪ ಮಾಡದೇ ಇರೋರು, ತಪ್ಪು ಮಾಡದೇ ಇರೋರು ಏನಾಗ್ತಾರೆ, ಯಾವಾಗ್ಲೂ ಅವರು ಬಂದು ಆಶೀರ್ವಾದ ಹೊಂದುತ್ತಾರೆ ದೇವತ ಅನ್ನೋ ಒಂದು ಯೋಜನೆಯಿಂದ ಮಾತಾಡ್ತಾರೆ ಅವರು. तो सबसे पहला जब बात करता है वो उसका मेन उद्देश्य रहता है, जो व्यक्ति गलत नहीं करते हैं, जो पाप नहीं करते हैं, वो व्यक्ति हमेशा परमेश्वर से आशीष पाता है, भलाई को ही पाते रहेगा बोल के। ಸೊ ಅವ್ರ ಯೋಚನೆ ಹೇಗಿತ್ತಂದ್ರೆ ಯೋಬು ಬಂದು ಏನಕ್ಕೆ ಹೇಗೆ ತಪ್ಪು ಮಾಡಿರ್ಬೇಕು ಲೈಫ್ ಅಲ್ಲಿ, ಅದಕ್ಕೆ ಅವನು ಕಷ್ಟ ಪಡ್ತಾ ಇದ್ದಾನೆ ಅಂತ ಅವನು. तो ये सोचता था कि आयुब के जीवन में कोई पाप किया होगा, इसलिए वो अभी इस युग में बहुत ही करके वो समझता था। तो ಎರಡನೇ ನೋಡಿದಾಗ 15ನೇ ಅಧ್ಯಾಯ ಯೋಬ 15ರಲ್ಲಿ ಇವಾಗ ನಾವು ನೋಡ್ತೀವಲ್ಲ, ಅದ್ರಲ್ಲಿ ಏನಂದ್ರೆ ಯೋಬನಿಗೆ ಬಂದು ದೇವರ ಭಯ ಇಲ್ಲ. ಸೊ ಅದಕ್ಕೆ ಬಂದು ಯೋಬನಿಗೆ ಬಂದು ಈ ತರ ಆಗಿ ಗುಣಾನಿಸಿಕೆ. तो अभी 15वां अध्याय में ये दूसरी बार है और ये एलीफज का सोच ये है, आयुब के जीवन में परमेश्वर का भय नहीं है, इसलिए आयुब के जीवन में सारे क्लेश आए हुए करके वो समझता था। तो 3ನೇದಾಗಿ 22ನೇ ಅಧ್ಯಾಯದಲ್ಲಿ ಯೋಬ ಬಂದು ಏನೋ ಒಂದು ದೊಡ್ಡ ಪಾಪ ಮಾಡಿರ್ಬೇಕು, ಏನೋ ಯಾರಿಗೋ ದ್ರೋಹ ಮಾಡಿರ್ಬೇಕು, ಅದಕ್ಕೆ ಅವನಿಗೆ ಈ ತರ ಆಗಿದೆ ಅಂತ ಅವನೊಂದು ಯೋಚನೆ. और आयुब के 22वां युग ने सबसे बड़ा कोई पाप किया होगा, नहीं तो किसी के विरोध में वो द्रोह किया होगा, इसलिए ये सारा क्लेश आयुब के बात करता है। ಆದ್ರೆ ದೇವರು ಕೊನೆಗೆ ಮಾತಾಡ್ಬಿಟ್ಟು ಏನ್ ಹೇಳ್ತಾರೆ, ನೀವು ಈಗ 3 ಜನ ಏನ್ ಮಾಡಿಲ್ಲ, ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡಿಲ್ಲ ಅಂತ ದೇವರು ಒಂದು ಹೇಳ್ತಾರೆ ಅವ್ರಿಗೆ. तो आखिर में यही देखने को मिलता है कि ये तीनों लोग सही से बात नहीं किया करके परमेश्वर के द्वारा सुन सकते हैं। ಸೊ ಎಲಿಯಾಫಸ್ ಬಂದು ನಮಗೆ ಒಂದು ಹೇಗೆ ಒಂದು ಎಕ್ಸಾಂಪಲ್ ಆಗಿದೆ ಅಂತ ನೋಡಿದಾಗ, ಲೋಕದ ಜ್ಞಾನದಲ್ಲಿ ನಾವು ಬಂದು ಈ ಒಂದು ಕಷ್ಟಪಡೋರನ್ನ ಮಾತಾಡಿದಾಗ ನಾವು ತಪ್ಪಾಗೋಕ್ಕೆ ಚಾನ್ಸ್ ಜಾಸ್ತಿ. तो देखिएगा, इन लोगों के द्वारा हम एक समझ सकते हैं, संसार के विषय पर या संसार के मार्गों में अगर हम जो तकलीफ में रहते हैं उनसे अगर हम लोग बातचीत करते हैं, हो सकता है कि हमारी बातें गलत होता है। तो
ಸೊ ಯೋಬ ಅವನ ಜೀವನ ನಮಗೆಲ್ಲ ಒಂದು ಎಕ್ಸಾಂಪಲ್. ಯಾವ್ದ್ರಲ್ಲಿ ಎಕ್ಸಾಂಪಲ್ ಅಂದ್ರೆ ಒಂದೊಂದ್ ಸರಿ ಏನ್ ಮಾಡ್ತಾರೆ, ಒಳ್ಳೆಯವರು ಕಷ್ಟ ಪಡ್ತಾರೆ, ಆದ್ರೆ ದೇವ್ರು ಯಾವಾಗ್ಲೂ ನಮ್ ಜೊತೆನೇ ಇರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. तो आयुब हमारे जीवन में एक उदाहरण के तौर से है, क्योंकि भलाई या अच्छा जीवन बिताने वाले लोगों के जीवन में भी परेशानियां तकलीफें आता है बोल के ये हमें समझते हैं। ಸೊ ಇವಾಗ ನಾವು ಒಂದು ಯೋಬ 15 ಅಧ್ಯಾಯನ ಸ್ವಲ್ಪ ಧ್ಯಾನ ಮಾಡೋಣ. अभी हम आयुब का 15वां अध्याय को थोड़ी देर ध्यान करेंगे। ಸೊ 1ರಿಂದ 6ನೇ ವಚನ ತನಕ ನಾವು ಓದಿದಾಗ ಯೋಬನಿಗೆ ಎಲಿಯಾಫಸ್ ಅವನ ತಪ್ಪುಗಳನ್ನ ಹೇಳೋದನ್ನ ನೋಡ್ತೀವಿ. तो 1 से लेकर 6वां पद तक अगर आप ध्यान करते हैं तो एलीफाज आकर आयुब के सारे गलतियों को उठा के बात करता है। ಸೊ ಎಸ್ಪೆಷಲಿ 2ನೇ ವಚನ ನಾವು ನೋಡಿದಾಗ ಈ ಒಂದು ಜ್ಞಾನಿ ಈ ತರ ಸುಮ್ಮನೆ ಏನೇನೋ ಮಾತಾಡೋದಿಲ್ಲ, ಒಂದು ಜ್ಞಾನಿ ಅಂತ ಹೇಳ್ತಾನೆ. तो यहाँ पर उदाहरण से देखिएगा, दूसरा पद में अगर कोई बुद्धिमान है वो अज्ञात बातों को नहीं बात करता है बोल के वो बातें करता रहता है। ಅವನು ಎಲಿಯಾಫಸ್ಗೆ ಏನಂದ್ರೆ ಯೋಬನ ದೇವರ ಮೇಲೆ ಏನಾಗಿದ್ದ, ಡಿಪೆಂಡ್ ಆಗಿದ್ದ, ಅವನ ಮೇಲೆ ದೇವರ ಮೇಲೆ ಡಿಪೆಂಡ್ ಆಗಿದ್ದ. ಅದರಲ್ಲಿ ಅವನು ಏನ್ ಮಾಡ್ತಾನೆ, ಅವನ ಕಷ್ಟಗಳೆಲ್ಲ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಅವನಿಗೆ ಏನ್ ಮಾಡ್ತಾನೆ, ಅದಕ್ಕೆ ಎಲಿಯಾಫಸ್ ನಿನಗೆ ನೀನು ಜ್ಞಾನ ಇಲ್ಲದೆ ಮಾತಾಡ್ತೀಯ ಅಂತ ಹೇಳ್ತಾನೆ. तो देखिएगा ये हमेशा परमेश्वर के ही ऊपर निर्भर रहता है, इसलिए वो परमेश्वर के विषय पर बात करने की वजह से वो एलीफाज बताता है कि तू एक अज्ञानता से बातें करता है बोल के आयुब के ऊपर दोष लगाता है। ಆಮೇಲೆ 4ನೇ ವಚನ ನೋಡಿದಾಗ ಇಲ್ಲಿ ಎಲಿಯಾಫಸ್ ತಪ್ಪಾಗಿ ಜಡ್ಜ್ ಮಾಡ್ತಾನೆ. ಅವ್ನು ಏನ್ ಮಾಡಲ್ಲ ಅಂದ್ರೆ ಯೋಬ್ ಪ್ರಾರ್ಥನೆ ಮಾಡಲ್ಲ ಅಂತ ಹೇಳ್ತಾನೆ. ಬಟ್ ಅವನು ಪ್ರಾರ್ಥನೆ ಲೈಫ್ ನ ಎಲಿಯಾಫಸ್ ನೋಡೇ ಇರೋದಿಲ್ಲ, ಆದ್ರೂ ನೀನ್ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳ್ತಾನೆ. चौथा पद को अगर ध्यान करते हैं तो यहाँ पर एलीफाज बताता है कि आयुब तू प्रार्थना नहीं करता है, क्योंकि आयुब वो कितना प्रार्थना करता है वो एलीफाज नहीं देखता था, इसलिए ये आरोप आयुब के ऊपर डाल दिया। ಆಮೇಲೆ ಇಲ್ಲಿ 6ನೇ ವಚನ ನೋಡಿದಾಗ ನಿನ್ನ ಬಾಯೇ ನಿನ್ನ ತಪ್ಕೊಂಡು ಹಿಡಿತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಅವನು ಏನ್ ಮಾತಾಡೋದು ಅಂತ ಗೊತ್ತಾಗದೆ ಯೋಬ್ ಏನ್ ಮಾಡ್ತಾನೆ, ನಾನೇನಾದ್ರು ಪಾಪ ಮಾಡಿದೀನಾ ಅಂತ ಅವನ ಹೃದಯದಲ್ಲಿ ಒಂದು ಅನಿಸಿಕೆ ಅಷ್ಟೇ. ಬಟ್ ಇವನು ಅನ್ಕೊಂತಾನೆ ನಿನ್ನ ಬಾಯಲ್ಲೇ ನಿನ್ ಪಾಪ ಅರಿಕೆ ಮಾಡ್ತಾ ಇದೀಯ ಅಂತ ಅವನು ಹೇಳ್ತಾನೆ. देखिए यहाँ पर ये 6वां पद को पढ़ते हैं तो एलीफाज ने एक और बात बताता है कि तेरा मुंह से ही पता चलता है कितना आप पापी हो करके, क्योंकि आयुब के जीवन में शायद वो अंदर एक महसूस होगा कि मैंने इतना पाप किया क्या करके, लेकिन यहाँ पर एलीफाज जो है वो दबाकर बता रहा है कि तेरा मुंह से तेरे बातों से पता चलेगा तो दोषी। तो ಎಲಿಯಾಫಸ್ಗೆ ಏನಂದ್ರೆ ಏನೋ ದೊಡ್ಡ ಪಾಪ ಮಾಡ್ಬಿಟ್ಟಿದ್ದಾನೆ, ನೀನು ಆ ಪಾಪದಿಂದ ಮನಸ್ಸಾಂತರ ಹೊಂದಬೇಕು, ಅದು ಬಿಟ್ಬಿಟ್ಟು ಇವನು ಏನ್ ಮಾಡ್ತಾನೆ, ಏನೇನೋ ಮಾತಾಡ್ತಾನೆ ಅನ್ಬಿಟ್ಟು ಎಲಿಯಾಫಸ್ ಅವನ ಒಂದು ಅನಿಸಿಕೆ ಅದು. तो एलीफाज का एक समझ और सोच ये है कि आयुब ने कोई पाप किया होगा, उसके लिए वो पछताना चाहिए, इस प्रकार का सोच एलीफाज करता। ನಾವು 2ನೇದಾಗಿ ಏನ್ ನೋಡ್ತೀವಿ ಅಂದ್ರೆ 7ನೇ ವಚನದಿಂದ 13ನೇ ವಚನದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಎಲಿಯಾಫಸ್ ಅವನೇನ್ ಅನ್ಕೊಂತಾನೆ ಅಂದ್ರೆ ಯೋಬನಿಗೆ ತಿಳಿವಳಿಕೆನೇ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. तो आप 7वां पद से लेकर 13वां पद तक अगर ध्यान करते हैं तो एलीफाज का बातों से ये हमें पता चलता है आयुब के जीवन में कोई प्रकार का सोच समझ ही नहीं है। ಸೊ ನೋಡಿ 7ನೇ ವಚನದಲ್ಲಿ ಏನಂತಾರೆ ಅಂದ್ರೆ ನೀನು ಬೆಟ್ಟದಲ್ಲ ನೀನ್ ಇದ್ಯಾ ಅಂತ ಕೇಳ್ತಾನೆ. तो वो यहाँ पर पूछता है क्या तो पहाड़ों से पहले ही था। ಎಲಿಯಾಫಸ್ ಅವನ ತಿಳಿವಳಿಕೆ ಅಂದ್ರೆ ಯೋಬ್ಗೆ ತಿಳಿವಳಿಕೆನೇ ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಅವನು ದೇವ್ರ ಬಗ್ಗೆ ಅಂತ ಅವನು ಅನ್ಕೊಂತಾನೆ.
तो ये लिफाज का मतलब यह है कि आयुब के मन में कोई प्रकार का समझदारी नहीं है, इसलिए वो ऐसे बातों को बात करता है। ಪ್ಲಸ್ 9ನೇ ವಚನದಲ್ಲಿ ನೋಡಿದಾಗ ಅವನೇನ್ ಹೇಳ್ತಾನೆ, ನಿನಗೆ ಎಲ್ಲ ಗೊತ್ತು ಅನ್ಕೊಂತೀಯ, ನನಗೆ ಗೊತ್ತಿಲ್ಲದೆ ಇರೋದಲ್ಲ ನಿನಗೆ ಗೊತ್ತು ಅಂತ ನಿನಗೆ ತಿಳುವಳಿಕೆ ಇದೆ ಅಂತ ಅವನು ಹೇಳ್ತಾನೆ. तो यहाँ पर 9 पद को पढ़ते हैं तो वहां पर भी यही बताता है कि आप जो जानते हैं उसके बारे में मुझे जानकारी नहीं है क्या, ऐसे भी प्रकार के कुछ बातों को यहाँ पर बातें करते हैं। ಸೊ ಅವರ ಒಂದು ಅನಿಸಿಕೆ ಏನಂದ್ರೆ, ಯೋಬನಿಗೆ ಬಂದು ಅವನಿಗೆ ಬಂದು ಏನೋ ಒಂದು ಮಾಡಿದಾನೆ, ತಪ್ಪು ಮಾಡಿದಾನೆ, ಅದು ನಮಗ್ ಗೊತ್ತು, ಆದ್ರೆ ಅವನಿಗೆ ಗೊತ್ತಿಲ್ಲದ ಹತ್ರ ಅವ್ನು ನಾಟಕ ಮಾಡ್ತಾ ಇದ್ದಾನೆ ಅಂತ ಅವನ ಅನಿಸಿಕೆ. तो ये एलिफाज का वो अंदर से ऐसे सोच रहा है कि उसका विचार ये है कि आयुब ने कोई प्रकार का पाप किया है, वो पाप हमें पता चल रहा है लेकिन आयुब को पता नहीं चल रहा है। ಆಮೇಲೆ ನೋಡಿದ್ರೆ ದೇವರು ಬಂದು 11ನೇ ವಚನದಲ್ಲಿ ದೇವರು ಬಂದು ಇವನಿಗೆ ಬಂದು ಒಂದು ದಯೆಯನ್ನು ಕೊಡ್ತಾ ಇದ್ದಾರೆ, ಅವ್ರನ್ನ ಕಂಫರ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಅದನ್ನ ತಗೊಳಕ್ ಇವನು ರೆಡಿ ಇಲ್ಲ, ಬೇಡದರೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ದೇವರ ಒಂದು ಆತ್ಮದ ವಿರುದ್ಧವಾಗಿ ಇವನು ಮಾತಾಡ್ತಾ ಇದ್ದಾನೆ ಅಂತ ಅವರು ಹೇಳ್ತಾರೆ. और देखिएगा 11 पद को अगर आप ध्यान करते हैं तो वहां पर वो लोग यानी कि एलीफाज और उनके साथ रहने वाले जितने भी मित्र लोग ये समझ रहे हैं परमेश्वर की शांतिदायक बातें उसको मिल रहा है और हम भी कोमल की बातें बता रहे हैं, लेकिन उसके दृष्टि में ये वो समझ ही नहीं रहा है। ऐसे वो लोग आयुब के विषय में सोचते हैं। ಸೊ ಇಲ್ಲಿ ಬಂದು ನಮಗೆ ಗೊತ್ತು, ಯೋಹಾನ 14ನೇ ಅಧ್ಯಾಯದ 27ನೇ ವಚನದಲ್ಲಿ ಪರಿಶುದ್ಧಾತ್ಮರು ಏನ್ ಮಾಡ್ತಾರೆ, ನಮಗೆ ಬಂದು ಕಂಫರ್ಟ್ ಮಾಡ್ತಾರೆ ಹೃದಯದಲ್ಲಿ ಅಂತ. ಬಟ್ ಇವರ ಒಂದು ಯೋಚನೆ ಏನಂದ್ರೆ, ದೇವರು ಬಂದು ಇವನ್ನ ಕಂಫರ್ಟ್ ಮಾಡ್ತಾ ಇದಾರೆ, ಆದ್ರೂ ಇವನ್ ಏನ್ ಮಾಡ್ತಾ ಇಲ್ಲ, ದೇವರಿಗೆ ವಿಧೇಯನಾಗ್ತಾ ಇಲ್ಲ ಅಂತ ಇವರು ಅವನ ಕಷ್ಟನ ಅರ್ಥ ಮಾಡ್ಕೊಳ್ದೆ ಏನ್ ಮಾಡ್ತಾರೆ, ಅಡ್ವೈಸ್ ಕೊಡಕ್ಕೆ ಈ ತರ ಬೇಡದ ಅಡ್ವೈಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. यूहन्ना रचित सुसमाचार के 14 अध्याय का 27वां पद में यीशु मसीह ने एक बात बताया था कि पवित्र आत्मा आएगा तो आपको सहायता करेगा, तो ठीक आपके हृदय में सहायता दे देंगे, मदद करेंगे। ठीक उसी प्रकार यहाँ पर आयुब को परमेश्वर सहायता कर रहे हैं और उसको शांतिदायक के बातें बता रहे हैं, लेकिन आयुब ने जो है कभी परमेश्वर को ना आज्ञाकारी हो रहा है और परमेश्वर को मान ही नहीं रहा करके वो सोच रहे हैं। ಸೊ ಮೂರನೇದಾಗಿ ನಾವು 14ನೇ ವಚನದಿಂದ 16ನೇ ವಚನ ತನಕ ನಾವು ನೋಡ್ತೀವಿ. और तीसरा विभाजन 14 पद से लेकर 16 पद तक है। ಇದರಲ್ಲಿ ಅವನು ಏನ್ ಹೇಳ್ತಾರೆ ಅಂದ್ರೆ, ಎಸ್ಪೆಷಲಿ 14ನೇ ವಚನದಲ್ಲಿ ಮನುಷ್ಯನ ಬಂದು ಯಾವ ಮನುಷ್ಯನು ಶುದ್ಧನೇ ಇಲ್ಲ ಅಂತ ಹೇಳ್ತಾನೆ. तो यहाँ पर देखिएगा विशेष करके 14 पद में 15 अध्याय का, इस संसार में कोई भी मनुष्य पवित्र हो ही नहीं सकता है। ಸೊ ಅವರ ಒಂದು ಯೋಚನೆ ಏನಂದ್ರೆ, ಮನುಷ್ಯ ಯಾವನು ಶುದ್ಧನಿಲ್ಲ, ನೀನು ಪಾಪ ಮಾಡಿಲ್ಲ ಅಂತ ನೀನು ಹೇಳ್ತಾನೆ ಇದೆಯಾ, ಆದ್ರೆ ಖಂಡಿತ ನೀನು ಒಳಗಡೆ ಪಾಪ ಟ್ರೈ ಮಾಡ್ತಾ ಇದೀಯ ಅಂತ ಅವರ ಒಂದು ಯೋಚನೆ. तो उनका सोच यह है कि आयुब ने बता रहा है, यहाँ पर दिखा रहा है कि मैंने पाप नहीं किया, दोष नहीं किया, लेकिन उनका सोच यह है कि कोई मनुष्य यहाँ पर उतना पवित्र नहीं है, आप भी पाप किए हो, ऐसे प्रकार का सोच उनके अंदर है। ಸೊ ಇಲ್ಲಿ 16ನೇ ವಚನದಲ್ಲಿ ಏನ್ ಮಾಡ್ತಾರೆ, ದೇವರು ಬಂದು ಅವರ ಒಂದು ದೇವದೂತರನ್ನೇ ಏನ್ ಮಾಡ್ತಾರೆ, ಅವ್ರ ಮೇಲೆ ನಂಬಿಕೆ ಇಡೋದಿಲ್ಲ. ನಮ್ಮನ್ನ ಏನಕ್ಕೆ ಅವರು ನಂಬಬೇಕು, ಸೊ ನೀನ್ ಬಂದು ಏನ್ ಮಾಡ್ಬೇಡ, ದೇವ್ರು ನಿನ್ನ ಒಂದು ನೀನು ಒಳ್ಳೆಯವನು ಅಂತ ದೇವ್ರ ಮುಂದೆ ನೀನು ಹೇಳಕ್ ಹೋಗ್ಬೇಡ ಅಂತ ಅವನು ಹೇಳ್ತಾನೆ. और वो एलीफाज बताता है कि परमेश्वर अपने दूतों पर ही उसको उतना भरोसा नहीं है, तो आपके ऊपर कैसे भरोसा रखेंगे, इसलिए आप ये मत बोलना कि मैं पवित्र हूं, मैं सही हूं करके। ಆಮೇಲೆ 17ನೇ ವಚನ 15ನೇ ವಚನದಲ್ಲಿ ಹೇಳ್ತಂದ್ರೆ, ಇಲ್ಲಿ ಬಂದು ನಾನು ಹೇಳೋ ಮಾತುಗಳು ಏನಂದ್ರೆ ಎಲ್ಲ ಜ್ಞಾನಿಗಳು ಮಾತಾಡಿರೋ ಮಾತುಗಳು ಅಂತ ಹೇಳ್ತಾನ. और वो 17 और 18 पद में ये बताने के लिए कोशिश करता है कि एलीफाज जितना भी मैंने आपको सलाह दिया वो सारे चीज जो है वो ज्ञानी लोग बोलने वाले बातें हैं। तो
ಅವನ ಒಂದು ಯೋಚನೆ ಏನಂದ್ರೆ, ಈ ಒಂದು ಟ್ರೆಡಿಷನ್ಸ್ ಅಂದ್ರೆ ಜನ ಬಂದು ಏನೆಲ್ಲ ಜ್ಞಾನಿಗಳು ಮಾತಾಡ್ತಾರೋ ಅದೆಲ್ಲ ಕರೆಕ್ಟ್ ಅಂತ ಅವನ ಒಂದು ಯೋಜನೆ. एलिफाज के मन में ये प्रकार का एक विश्वास है, जो ज्ञानी लोग जो भी बोलते हैं वो सही, वो सारे बातें सही रहता है। ಸೊ ಅವನ ಒಂದು ಯೋಜನೆ ಹೆಂಗಿತ್ತಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಅಂತ ಇಂಗ್ಲಿಷ್ ಇರುತ್ತೆ. ಅಂದ್ರೆ ಇದು ಮಾಡಿದ್ರೆ ಇದಾಗುತ್ತೆ, ಅಥವಾ ಒಂದು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ ಅಂತ ಅವ್ರ ಒಂದು ಯೋಜನೆ ಅವರಿಗೆ. तो उनके एक सोच ये है, जो व्यक्ति करता है उसको भी उसके प्रतिफल ही मिल जाता है। मान के चलेगा, अगर एक व्यक्ति अगर अच्छा करता है उसके साथ अच्छा होता है, अगर एक व्यक्ति बुरा करता है तो उसके साथ बुरा होता है। ये एक विचार को वो लोग रखने वाले लोग थे। ಯೇಸು ಸ್ವಾಮಿ ಇರೋ ಒಂದು ಸಮಯದಲ್ಲೂ ಈ ಪರಿಸರಿಗೆ ಇದೇ ಆಟಿಟ್ಯೂಡ್ ಇತ್ತು ಅವ್ರಿಗೆ. यीशु मसीह ने जब इस संसार में थे तो फरीसी लोगों को भी यही प्रकार का एक सोच विचार था। ಸೊ ಈ ತರ ಒಂದು ವಿಷಯಗಳು ಬಂದು ನಾವು ಬಂದು ಈ ತರ ತಪ್ಪುಗಳನ್ನ ಮಾಡಬಾರ್ದು ನಮ್ಮ ಲೈಫ್. तो हमारे जीवन में ऐसे प्रकार की गलतियां नहीं करना चाहिए। ಯಾರಾದ್ರೂ ಕಷ್ಟ ಪಡ್ತಾ ಇದಾರೆ ಅಂದ್ರೆ ಅವರು ಏನೋ ದೊಡ್ಡ ಪಾಪ ಮಾಡಿದ್ದಾರೆ, ಇಲ್ಲಾಂದ್ರೆ ಅವನ ಮುಂದೆ ಏನೋ ದ್ರೋಹ ಮಾಡಿದಾನೆ, ಅದಕ್ಕೆ ದೇವರು ಬಂದು ಪನಿಷ್ ಮಾಡ್ತಾ ಇದ್ದಾನೆ ಅಂತ ನಾವು ಆತರ ಯೋಚನೆ ಬರಬಾರ್ದು ನಮ್ಮ ಮೈಂಡ್. तो कोई अगर तकलीफ में या क्लेश में है तो हम ये नहीं सोचना है कि वो गलत किया है इसलिए परमेश्वर ने उसको दंड दिया करके ऐसे प्रकार का सोच नहीं रखना चाहिए। ಯಾಕಂದ್ರೆ ಒಂದು ಮನುಷ್ಯನ ಒಂದು ಜೀವಿತದ ಬಗ್ಗೆ 2% ನಮಗೆ ಗೊತ್ತಿರೋದಿಲ್ಲ। क्योंकि एक मनुष्य का जीवन के विषय में 2% भी हम नहीं जानते सही से। ನಾವು ಯಾವಾಗಲೂ ದೇವರ ಕೃಪೆಯನ್ನು ಮನುಷ್ಯರಿಗೆ ಹೇಳೋರಾಗಿರ್ಬೇಕು, ದೇವರ ರಾಜ್ಯಕ್ಕೆ ಅವ್ರನ್ನ ಕರ್ಕೊಂಡ್ಬರೋರಾಗಿ ನಾವಿರ್ಬೇಕು। इसलिए हम हमेशा परमेश्वर की कृपा से ही आधारित रहना चाहिए, उन्हें परमेश्वर का राज्य में लाने ಮಾಡಿದ ಪಾಪಗಳನ್ನ ಹೇಳಿ ಅವ್ರನ್ನ ನೋಯಿಸೋ ಒಂದು ಜನರಾಗಿ ನಾವಿರಬಾರ್ದು। वो लोग जो भी पाप किए हैं उसको बार बार बताकर उसके मन को दर्द या ठेस नहीं पहुंचाना चाहिए। ಸೊ ಇಲ್ಲಿ 20ನೇ ವಚನದಲ್ಲಿ ಒಂದು ದುಷ್ಟನಿಗೆ ಲೈಫ್ ಎಲ್ಲ ನೋವಿರುತ್ತೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ। तो 20वां पद में फिर से वो यही बात को दोहराते हैं वो लोग, दुष्ट व्यक्ति को उसकी जिंदगी पूरा क्लेश ही रहता है बोल के। तो ಅವ್ರಿಗೆ ಏನು ಯೋಚನೆ ಅಂದ್ರೆ ದುಷ್ಟ ನಿನ್ ಲೈಫಲ್ಲಿ ಅದಕ್ಕೆ ನೀನ್ ಕಷ್ಟ ಪಡ್ತಾ ಇದೀಯಾ ಅಂತ ಅವನಿಗೆ ಅನಿಸಿಕೆ। उन लोगों का एक सोच ये था कि आयुब तो दुष्ट है और तो इसलिए बहुत पीड़ा में तड़पड़ा रहा है, तो बहुत ही बलात्कारी है, इसलिए ಲೂಕ 13ನೇ ಅಧ್ಯಾಯದ 4ನೇ ವಚನದಲ್ಲಿ ಯೇಸು ಶಿಷ್ಯರು ಬಂದು ಕೇಳ್ತಾರೆ, ಈ ಶಿಲೋಮನ ಒಂದು ದೊಡ್ಡ ಟವರ್ ಬಂದು ಬಿದ್ದೋಯ್ತು, ಎಷ್ಟೋ ಜನ ಸತ್ತೋದ್ರು, ಇವ್ರೆಲ್ಲ ಬಂದು ಏನ್ ತಪ್ಪು ಮಾಡಿದ್ರು, ದುಷ್ಟರ ಇವರಲ್ಲ ಅಂತ ಕೇಳ್ತಾರೆ ಅವನು। तो आप लूका 13 अध्याय का 4वां पद को जाके पढ़िएगा, वहां पर शिलो का एक दीवार जो है गिर जाता है, कई सारे लोग मर जाते हैं, इसका कारण क्या है प्रभु, वो लोग सभी लोग पाप किए थे क्या करके सवाल पूछा जाता है। ये समय ಏನ್ ಹೇಳ್ತಾರೆ, ಅವ್ರನ್ನ ಬಿಡಿ, ಅವ್ರ ದೇವ್ರು ನೋಡ್ಕೊಂತಾರೆ, ನೀವು ಮನಸ್ಸಾಂತರ ಹೊಂದಿದ್ರೆ तब यीशु में से बोलते हैं कि उन लोगों को छोड़ दीजिएगा, वो लोग पश्चाताप करके वो मन फिराते हैं, लेकिन आप अभी इस वक्त में मन फिराइए बोलते हैं। ಇಲ್ಲಿ ಪರಿಸರ ಬಂದು ಯೇಸುನ ಯೇಸು ತಪ್ಪಾಗಿ ತಿಳ್ಕೊಂಡಿದ್ರಿಂದ ಏನ್ ಮಾಡ್ತಾರೆ, ಅವರು ಬಂದು ಕಷ್ಟ ಪಡ್ಬೇಕಾರೆ, ಯೇಸು ನಮಗೋಸ್ಕರ ಪಾಪಗಳನ್ನ ಶಿಲುಬೆಯಲ್ಲಿ ಎತ್ತಬೇಕಾರೆ ದೇವರೇ ಬಂದು ದಂಡಿಸ್ತಾ ಇದ್ದಾರೆ ಯೇಸುವಿನ ಅಂತ ಅವರು ತಪ್ಪಾಗಿ ಯೋಚನೆ ಮಾಡಿದ್ರು। तो उनका भी सोच विचार ऐसे ही गलत था फरीसी लोगों का, इसलिए जब यीशु मसीह ने सारे लोगों के पापों के लिए सूली पे चढ़ाए गए थे, तब ये लोग सोचते थे कि परमेश्वर ने यीशु मसीह को दंड दिया है। ಒಂದೊಂದ್ಸರಿ ಒಬ್ಬೊಬ್ರು ಕಷ್ಟ ಪಡೋರು ನಮಗೋಸ್ಕರನೂ ಕಷ್ಟ ಪಡ್ತಾ ಇರ್ತಾರೆ, ಅದನ್ನು ಒಂದೊಂದ್ಸರಿ ಗೊತ್ತಾಗಲ್ಲ, ನಾವು ಬಂದು ಬೇಡದಿರೋದೆಲ್ಲ ಮಾತಾಡ್ತೀವಿ। इसलिए कभी कभी हमारे लिए भी दूसरे लोग क्या करते हैं, बहुत ही तकलीफ में या पीड़ा में रहते हैं हमारे कारण, लेकिन हम लोग उनके विषय में गलत बोलते रहेंगे। ಆಮೇಲೆ 25ನೇ ವಚನದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ನೀನು ಬಂದು ದೇವರ ವಿರುದ್ಧವಾಗಿ ನೀನು ಕೈ ಚಾಚಿದ್ಯಾ, ಹೇಗೆ ಬಂದು ಒಂದು ದೇವರ ವಿರುದ್ಧವಾಗಿ ನೀ ಈ ತರ ಮಾಡ್ಬೋದು ಅಂತ ಕ್ವಶನ್ ಕೇಳ್ತಾರೆ। तो वो लोग एक सवाल पूछते हैं कि परमेश्वर के विरुद्ध में तूने अपने हाथ बढ़ाया है, और सर्वशक्तिमान के विरुद्ध वो
ठोंकता है करके सवाल पूछते हैं। ಅವನಿಗೆ ಏನಂದ್ರೆ ಎಲಿಫಸ್ಗೆ ಇವನು ಯೋಬನ ಬಂದು ಒಂದು ಅವನಿಗೆ ಹೆಮ್ಮೆ ಜಾಸ್ತಿ ಇದೆ, ಅದಕ್ಕೆ ದೇವ್ರು ನಮ್ಮದು ಇವನಿಗೆ ಈ ತರ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಅವನು ಅನ್ಕೊಂತಾನೆ. तो एलीफज ये समझता है कि आयुब को बहुत अहंकार है, इसलिए परमेश्वर ने इस प्रकार से उसको विरोध से ताड़ना दे रहे हैं। ಅವನು ಬಂದು ಯೋಬನ ಬಂದು ಅವನ ಕಷ್ಟದಲ್ಲಿ ಹೀಗೆ ಮಾತಾಡ್ತಾ ಇದ್ದಾನೆ, ಅವನಿಗೆ ಇಷ್ಟೊಂದು ಕಷ್ಟಪಡ್ತಾನೆ, ಅವ್ನು ಪಡೋ ಕಷ್ಟ ನಾನು ಕಷ್ಟಪಟ್ಟಿಲ್ವಲ್ಲ ಅಂತ ಅದೆಲ್ಲ ಅವನು ತಿಳಿವಳಿಕೆ ಇಲ್ಲ. ಅವನಿಗೇನಂದ್ರೆ ನನಗೆ ಗೊತ್ತಿರೋದು ಅವ್ನಿಗೆ ಗೊತ್ತಿಲ್ವಲ್ಲ ಅಂತ ಅದನ್ನೇ ಅವನು ಏನ್ ಮಾಡ್ತಾನೆ, ಒಂದು ಹಿಪೋಕ್ರೇಟ್ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. तो यहाँ पर देखिएगा एलिफज के जीवन में आयुब कितना तकलीफ में है उसको सोचने को छोड़कर जो मुझे हम दिखाई दे रहा है आयुब के जो पाप जो गलती है, लेकिन ये क्यों नहीं समझ रहा है आयुब करके उसके ऊपर एक पाखंड के जैसे बात कर रहा है। ಸೊ ಇಲ್ಲಿ ಅವನಿಗೆ ಒಂದು ಹೃದಯದಲ್ಲಿ ಒಂದು ಏನಿಲ್ಲ, ಅವನಿಗೆ ಕೃಪೆನ ಕೊಡಬೇಕು ಯೋಬಿಗೆ ಒಂದು ಸಮಯದಲ್ಲಿ ಕಷ್ಟ ಪಡ್ತಾ ಇದ್ದಾನಂತ ಒಂದು ಯೋಚನೆ ಅವನಿಗೆ ಇರ್ಲಿಲ್ಲ. ಅವನ ತಪ್ಪುಗಳನ್ನೇ ಕಂಡುಹಿಡಿಬೇಕು ಅಂತ ಅವನು ಟ್ರೈ ಮಾಡ್ತಾ ಇದ್ದ. एलिफज जो है आयुब के ऊपर दया दिखाना चाहिए, ये प्रकार का कोई प्रकार का सोच नहीं था, बल्कि बार बार उसको मन को ठेस लगाते रहा। ಸೊ ಕೊನೆಯದಾಗಿ ನೋಡಿದಾಗ 27ನೇ ವಚನದಿಂದ 35ನೇ ವಚನ ತನಕ ನಾವು ನೋಡಿದಾಗ ದೇವರು ಹೇಗೆ ಬಂದು ಒಂದು ದುಷ್ಟನನ್ನ ಬಂದು ಹೇಗೆ ಜಡ್ಜ್ ಮಾಡ್ತಾರೆ ಬಗ್ಗೆ ಮಾತಾಡ್ತಾರೆ. तो यहाँ पर 27 से लेकर 35 पद तक जाके पढ़ते हैं तो वहां पर फिर से एक और विषय हम देखने को मिलता है। वो लोग यही बात करता है परमेश्वर दुष्टों को किस प्रकार से न्याय करते हैं। 27ನೇ ವಚನ 28ನೇ ವಚನ ಹೇಳಿದಾಗ ಒಂದು ದುಷ್ಟನ ಬಂದು ಅವನು ಒಂದು ಒಳ್ಳೆಯದನ್ನ ಅನುಭವಿಸ್ಬೋದು, ಆದ್ರೂ ಅವನು ಬಂದು ಅವನ ಸಕ್ಸಸ್ ಬಂದು ಸ್ವಲ್ಪ ದಿನ ಅಷ್ಟೇ ಅಂತ ಹೇಳ್ತಾರೆ. तो यहाँ पर 27 और 28 को पढ़ते हैं तो एक पाप करने वाला आदमी थोड़ी देर के लिए खुश रह सकता है, लेकिन वह हमेशा के लिए नहीं है। ಸೊ ಈ ಒಂದು ವಿಷಯದಲ್ಲಿ ಅವನು ಕರೆಕ್ಟ್ ಆಗಿ ಹೇಳ್ತಾನೆ, ಹೌದು ದುಷ್ಟರು ಬಂದು ಸ್ವಲ್ಪ ದಿನ ಚೆನ್ನಾಗಿ ಬಾಳ್ತಾರೆ, ಆಮೇಲೆ ತುಂಬಾ ಕಷ್ಟ ಪಡ್ತಾರೆ ಅಂತ ಅದನ್ನ ಹೇಳ್ತಾನೆ. यहाँ पर एलिफज जो है इस विषय में वो थोड़ा सा सही बोल रहे लगता है, क्योंकि दुष्टों को कुछ दिन के लिए बहुत ही अच्छा जीवन रहेगा, उसके बाद बहुत तकलीफ रहता है। ಬಟ್ ಅದು ಬಂದು ಇಲ್ಲಿ ಯೋಬಿಗೆ ಅದು ಅಪ್ಲೈ ಆಗೋದಿಲ್ಲ, ಏನಕ್ಕೆ ಅವನ ಸಿಚುಯೇಷನ್ ಬೇರೆ ಇತ್ತು ಇಲ್ಲಿ. लेकिन ये जो बात है वो आयुब को सटीक होता ही नहीं, क्योंकि आयुब का एक परिस्थिति अलग था। ಇದು ಬಂದು ದೇವ್ರಿಗೆ ಗೊತ್ತು ಚೆನ್ನಾಗಿ ಯೋಬ್ ಏನು ತಪ್ಪು ಮಾಡಿಲ್ಲ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತು. ಅದು ಎಲಿಯಾಫಸ್ಗೆ ಬಂದು ಏನಂದ್ರೆ ಯೋಬ್ ತಪ್ಪು ಮಾಡಿದಾನೆ ಅದಕ್ಕೆ ಹಿಂಗಿದಾನೆ ಅಂತ ಅವನು ಒಂದು ಅನಿಸಿಕೆ. क्योंकि परमेश्वर को पता था आयुब कोई प्रकार का गलत नहीं किया है, लेकिन एलीफाज का एक सोच था कि आयुब ने पाप और गलती किया है। ಸೊ ಇಲ್ಲಿ 35ನೇ ವಚನದಲ್ಲಿ ಬಂದು ಏನ್ ಹೇಳ್ತಾರೆ ಅಂದ್ರೆ, ನೀನು ಏನ್ ಮಾಡಿದ್ಯಾ, ಎಲ್ಲಾ ತರ ತಪ್ಪುಗಳನ್ನ ನೀನ್ ಮಾಡಿ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ, ಅದಕ್ಕೆ ನೀನು ಈ ತರ ಅನುಭವಿಸ್ತಾ ಇದೆಯಾ ಅಂತ ಹೇಳ್ಬಿಡ್ತಾನೆ. तो वो यही बात करता है कि 35 पद में हर प्रकार के पाप आप आयुब किया है, इसलिए आप इतना पीड़ा में पड़ा हुआ करके फिर से ये बात को दोहराता है। ಪಾಪ ಯೋಬ್ ಬಂದು ನೋಡಿ ಎಷ್ಟು ಕಷ್ಟ ಪಡ್ತಾನೆ, ಅವನ ಶರೀರದಲ್ಲಿ ಅವನಿಗೆ ಒಂದು ಬಾಧೆಯಿಂದ ಕಷ್ಟ ಪಡ್ತಾ ಇರ್ತಾನೆ. तो देखिएगा आयुब कितना तकलीफ में है और अपना शरीर में उस बीमारी की वजह से कितना पीड़ा में है। ಮನಸ್ಸಲ್ಲಿ ಬಂದು ಸೈತಾನ ಬಂದು ಅವನಿಗೆ ಅಪ್ರೆಸ್ ಮಾಡ್ತಾ ಇರ್ತಾನೆ. शैतान जो है उसके मन में आकर बहुत ही तनाव देते रहता है। ಅವನ ಹೃದಯದಲ್ಲಿ ಅವನಿಗೆ ಬಂದು ಯಾರು ಬಂದು ದಯ ತೋರ್ಸಕ್ಕೂ ಯಾರಿಲ್ಲ ಅವನ ಹೃದಯದಲ್ಲಿ. ಅವನಿಗೆ उसके हृदय में कोई भी ऐसा व्यक्ति नहीं था कि उसको शांति देने के लिए। ಅವರು ಸ್ನೇಹಿತರು ಬಂದು ಇಲ್ಲದೆ ಒಂದು ತಪ್ಪಲ್ಲ ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. और उनके मित्रों ने भी आकर जो गलत है नहीं वो सारे पापों को खोजने के लिए उसको ताड़ना दे रहे हैं। ಸೊ ಯೋಬನಿಗೆ ಲೈಫ್ ಅಲ್ಲಿ ಬಂದು ಎಲ್ಲವೂ ವಿರುದ್ಧವಾಗಿ, ಮಾನಸಿಕವಾಗಿಯೂ ಶರೀರ ಪ್ರಕಾರವಾಗಿಯೂ ಅವನಿಗೆ ಎಲ್ಲವೂ ವಿರುದ್ಧವಾಗಿದ್ದಾಗಿತ್ತು ಅವನಿಗೆ. तो आयुब को सारा चीज उल्टी दिख रहा है यहाँ पर, क्योंकि मानसिक रीति से हो या शारीरिक रीति से हो सारा विरोध ही उसके साथ हो रहा है। ಆದ್ರೆ ದೇವರು ಒಬ್ಬರೇ ಅವನಿಗೆ ಏನ್ ಮಾಡ್ತಾ ಇದ್ರು, ಪ್ರೊಟೆಕ್ಟ್ ಮಾಡ್ತಾ ಇದ್ರು. लेकिन
परमेश्वर अकेला था कि आयुब को रक्षा कर रहे थे। ಸೊ ಯಾಕಂದ್ರೆ ಅವ್ನು ಚೆನ್ನಾಗಿ ಅವ್ನು ಗೊತ್ತಿತ್ತು ಮನುಷ್ಯ ಬಂದು ಮುಖನ ನೋಡ್ತಾನೆ, ದೇವರಷ್ಟೇ ಹೃದಯನ ನೋಡ್ತಾನೆ, ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಯೋಗನಿಗೆ. क्योंकि आयुब को पता था कि मनुष्य केवल चेहरा को देखता है लेकिन परमेश्वर हृदय को जांचता है। ಸೊ ನಮ್ಮ ಲೈಫಲ್ಲೂ ನಾವು ಬಂದು ಏನ್ ಮಾಡಬಾರ್ದು, ಕೆಲ ಕಷ್ಟಗಳ ಸಮಯದಲ್ಲಿ ಇರ್ಬೇಕಾದ್ರೆ ದೇವರೇನೆ ನಾವು ಎದುರು ನೋಡಿದಾಗ ದೇವರು ಬಂದು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ, ನಮ್ಮನ್ನ ಬಿಡುಗಡೆ ಮಾಡ್ತಾನೆ. तो देखिएगा हमारे भी परिस्थितियों में ऐसी स्थिति आ जाता है तो हम परमेश्वर को ही ताकते रहेंगे, तो परमेश्वर हमें बचाते हैं और हमें वो रक्षा करते हैं। ಸೊ ನಮಗೆ ರೋಮರು 8ನೇ ಅಧ್ಯಾಯ 31ನೇ ಪ್ರಕಾರ ದೇವರು ನಮ್ಮ ಬಂದು ಪಕ್ಕದಲ್ಲಿ ಇರ್ಬೇಕಾದ್ರೆ ನನಗೆ ವಿರೋಧವಾಗಿ ನಿನ್ನವನು ಯಾರು, ನಾವು ವಚನದಲ್ಲಿ ನಾವು ಇವಾಗೂ ಲೈಫ್ನ ನಡೆಸ್ಕೊಂಡು ಹೋಗೋದನ್ನ ಕಲಿಬೇಕು. तो इसलिए रोमियो का 8वां अध्याय के 31वें पद के अनुसार अगर परमेश्वर हमारे साथ है तो हमारा विरोधी कौन हो सकता है। ನಮ್ಮ ಒಂದು ಲೈಫಲ್ಲಿ ಇನ್ನೊಂದು ಪಾಠನೂ ಕಲಿಬಹುದು. ಬೇರೆಯವರಿಗೆ ಕಷ್ಟನ ತಿಳಿವಳಿಕೆ ಇಲ್ಲದೆ ನಾವು ಏನ್ ಮಾಡಬಾರ್ದು, ನಾವು ಮಾತಾಡಬಾರ್ದು, ನಮ್ಮ ಬಾಯಿ ಬರೋದೆಲ್ಲ ಮಾತಾಡಬಾರ್ದು. तो दूसरा चीज हम ये सीख सकते हैं, किसी दूसरे व्यक्ति के विषय में ना समझ बातों को लेकर उनको दर्द या ठेस पहुंचाने वाले बातों को कभी भी हम नहीं बात करना चाहिए। ದೇವರು ಈ ವಾಕ್ಯನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿ. परमेश्वर इस वचनों को आशीष कर रहे, हम प्रार्थना करें। ಪ್ರೀತಿಯುಳ್ಳ ತಂದೆ, ಒಂದು ಬೆಳಗಿನ ಜಾವದಲ್ಲೂ ನಿನ್ನ ಒಂದು ವಚನದಿಂದ ಕೆಲವು ವಾರ್ತೆಗಳನ್ನ ಕಲಿಯೋಕೆ ನಮಗೆ ನೀನು ಶಕ್ತಗೊಂಡನಾಗಿ ಸ್ತೋತ್ರ ತಂದೆ. ಒಂದು ಸಮಯದನ್ನು ಆಶೀರ್ವದಿಸಿಕೊಟ್ಟಿದ್ಯಾ. ಈ ಒಂದು ವಾಕ್ಯಗಳನ್ನ ನಾವು ಮೊದಲೇ ತಗೊಂಡು ತಂದೆ, ನಾವು ಕಷ್ಟಪಡುವ ಜನಗಳ ಮಧ್ಯದಲ್ಲಿ ತಂದೆ ಸೇವೆಗಳನ್ನ ಮಾಡ್ಬೇಕಾದ್ರೆ ಅವರಿಗೆ ಒಂದು ಒಂದು ಕೃಪೆಯನ್ನು ತೋರಿಸುವಂತೆ, ಒಳ್ಳೆ ಮಾತುಗಳನ್ನು ಮಾತಾಡುವಂತೆ ಕೃಪೆಯನ್ನು ಕೊಡುತ್ತದೆ. ಆಶೀರ್ವದಿಸು. ನಮ್ಮನ್ನು ಯಾವಾಗಲೂ ಹೇಗೆ ಯೋಗಕ್ಕೆ ಒಂದು ಸೈಡ್ನಲ್ಲಿ ಪ್ರೊಟೆಕ್ಟ್ ಮಾಡ್ತೇವೆ, ಅದೇ ತರ ನಮಗೂ ನೀನು ಪ್ರೊಟೆಕ್ಟ್ ಮಾಡ್ತೇವೆ. ಈ ಕಾಲೇಜ್ ಒಬ್ಬನ ಆಶೀರ್ವದಿಸು, ಕುಟುಂಬನ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ, ಆಮೆನ್. थैंक्स है ना। हाँ, परमेश्वर आप सबको आशीष करें। फिर हम लोग कल मिलेंगे प्रियो। सभी को परमेश्वर साथ दे और आपके आत्मिक जीवित को बहुत से आशीष करें। जय मसीह की।